ಅತ್ಕಮ್ಮ ಇದೇನು ಒಂದು ಬಾಟ್ಲಾಡ್ಸ್ ಮಡಗಿದ್ಯಲ್ಲ ನೀನು. ಊರ್ಣವ ತಟ್ಟದೇವತ್ತವ ನೀವೆಲ್ಲನೂ ಊರಿಗೆಲ್ಲ ಒಬ್ಬಟ್ಟು ಊಟ ಮಾಡಿಸಿದ್ಯಾ ಏನತ್ಕೆ? ನಾದಿಂದಿರ್ ಬಂದವ್ರೆ ಅಂದ್ಬಿಟ್ಟು ಸುಮ್ಮನೆ ಸವಿ ನೀ ತಮಾಷೆ ಮಾಡ್ಬೇಡ ಎಲ್ಲತ್ಕವೇ. ನಮ್ಮ ಮನೆಗೆ ಅಂತಾನೆ ಕಣ ಮಾಡಿರೋದು. ಹುಡುಗರು ಮಕ್ಳು ಬರ್ತವೆ ಒಯ್ತಾ ಒಯ್ತಾ ಬತ್ತಾ ಕೈಲಿ ಹಿಡ್ಕೊಂಡು ತಿಂತವೆ ಅಂತ ಮಾಡಿದ್ರೆ ನೋಡಿ ಹೆಂಗಾಡ್ತಿದ್ದೀನಿ, ಹೆಂಗೆ ಅನ್ಕಸ್ಕೊತಿದ್ದಿ? ಅಲ್ಲ ಕಣತ್ಕೆ, ಯಾರು ಎಂಗೇಜ್ಮೆಂಟಲ್ಲೋ ಇಲ್ಲ ಮನ್ಸಾಸ್ತ್ರದಲ್ಲಿ ಮಾಡಕ್ತಾರಲ್ಲ ಹಂಗೊಂದೊಂದು ಬೋಸಿ ಇಟ್ಟ ಕಲ್ಸಿ ಮಡಗಿದ್ದೀರ ನೀನು ನಿಮ್ಮ ಅತ್ತೆನೂ. ತೊಟ್ಟೋರು ಯಾರು ಕುತ್ಕೊಂಡು ನಾನಂತೂ ತಟ್ಕಿಟ್ಟಲ್ಲ ಇರೋದು ಹೇಳ್ತೇವೆ ಈಗಲೇ. ಲೇ ನೀನೇನು ತಟ್ಬೇಡ, ಕುತ್ಕೊ ನಮ್ಮ ಜೊತೆ ಮಾತಾಡ್ಕೊಂಡು. ನಾವೇ ತಟ್ಕೋತೀವಿ ಕಣ, ನೀನು ಬರೀ ಕಂಪ್ನಿ ಕೊಡು ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು ಸಾಕು. ಅವ್ವ ಬಾರೆ ತಟ್ಕೊಂಡು ಒಲೆ ಮುಂದೆಲ್ಲಿ ಬೇಯ್ತಾಳೆ ಅಂದ್ಬಿಟ್ಟು ನಾನು ಈ ಒಲೆ ಮುಂದೆಲ್ಲಿ ಕುತ್ಕೊಂಡು ಇವಳಿಗೆ ಕಂಪ್ನಿ ಕೊಡ್ಬೇಕಂತ ತಮಾಷೆ ಮಾತಾಡ್ಕೊಂಡು. ಹೋಗು, ನಿನ್ಗೇನು ಇಲ್ಲ ಅಂತಂದ್ರೆ ನಾನು ಕೈಲಾಗಲ್ಲ ಕಣವ. ನಾನು ಹೋಯ್ತೀನಿ, ದಡವ ಕರಿತಾವಳೆ. ಆಗ್ಲಿ ನಮ್ಮ ದಡವ ಕರಿತಾವಳೆ ನಮ್ಮ ದಡವ ಕರಿತಾವಳೆ ಅಂತೀಯಲ್ಲ. ನಿಮ್ಮ ದಡವಂಗು ನಿಮ್ಮ ದಡವಂದು ಸಸಿಗೂ ಜೋರು ಜಗಳ. ಅವಳಲ್ಲೇ ಮಗಳ ಮನ್ಗೆ ಹೋಗೊಂದು ವಾರ ಆಯ್ತಾ ಬತ್ತು. ಸುಮ್ಮನಿರು, ಯಾರ ಕೇಳಿಸ್ಕೊಂಡಾರು. ಯಾಕತ್ಕಮ್ಮ ಏನಾಯ್ತು? ನಮ್ಮ ದಡವಂದು ಸಸಿಗುವೆ ಹೇಳ್ಬೇಡ ಕಣಕ್ಕೆ. ಇಲ್ಲಿ ಕೂರ್ಸ್ಕೊ, ಇಲ್ಲಿ ಕೂರ್ಸ್ಕೊಂಡು ಹೇಳು. ಇಲ್ಲಿ ಕೂತ್ಕೊಳ್ಳೋಕಂತ ಹೇಳ್ಬೇಡ ಇವಳಿಗೆ, ಇಲ್ಲ ಅಂತಂದ್ರೆ ಓಡ್ಬಿಡ್ತಾಳೆ ಆಚಿಕೆಗೆ ಇವಳು. ಇರಕ್ಕ ನೀನು ಕುತ್ಕೋತೀನಿ ಕಣ, ಅದೇನು ಕೇಳೋಣ ಫಸ್ಟು. ಕುತ್ಕೋ, ಕುತ್ಕೊಂಡು ಒಬ್ಬತ್ತು ತಡ್ತಾ ಮಾತಾಡೋಣ. ಕುತ್ಕೋ ಹೇಳ್ತಾಳೆ ಅದಕ್ಕೆ. ಕೇಳಿಸ್ಕೊಬಿಡಂತ ತಡಿ, ಆಮೇಲೆ ಕುತ್ಕೊಳ್ಳೋಣ ಬೇಕಾದ್ರೆ ಒಬ್ಬತ್ತು ತಟ್ಟಕ್ಕೆ. ಇಲ್ಲ ಕಣವ, ನಾನು ಒಬ್ಬಟ್ಟು ತಟ್ಟಕ್ಕೆ ಕುತ್ಕೊಂಡು 5 ಒಬ್ಬಟ್ಟು ತಟ್ಟದ ಮೇಲೆ ಯಾಕೋದ್ಲು ಏನು ಅಂತ ನಾನು ಹೇಳೋದು. ಅದಕ್ಕೆ ನಿನ್ನ ತಮ್ಮ ಕಣದಕ್ಕೆ ಅದೇನು ಹೇಳೋದಕ್ಕೆ ಯಾಕೆ ಜಗಳ ಆಡಿದ್ರು ಏನು ಇಲ್ಲಿಲ್ವೇ ದಡವ ಹಂಗಾರೆ? ಬೈಲಿ ತಟ್ಟನೆ ಕುತ್ಕೊ ಬೈಲಿ ಹೇಳ್ತೀನಿ ಕಣ. ಲಕ್ಷ್ಮಿ ನಾ ಇಲ್ಲಿ ಕುತ್ಕೊಂಡು ತಟ್ಟ ಹಾಕ್ತೀನಿ, ನೀನು ಬೇಯಿಸ್ಕೊಳವ. ನಾನೇ ತಟ್ಟಾಕ್ತೀನಿ, ನೀನು ಎತ್ಕೊಳತ್ಕಿಲ್ಲ ಅಂದ್ರೆ ಬೇಕಾರೆ. ನಾನು ಸಿಲ್ವಾಗಿ ತಟ್ಟಾಕ್ತೀನಿ ಕಣವ. ನಾನು ಸಿಲ್ವಾಗಿ ತಟ್ಟಾಕ್ತೀನಿ, ನೀನು ಎತ್ಕೊ. ಆಯ್ತು, ತಟ್ಟಾಕತ್ಕೆ ನಾನು ಎತ್ಕೊತೀನಿ ಕಣ. ಚೊಚ್ಚಿ ಮೇಲೆ ಗ್ಯಾಸ. ಅದಕ್ಕೆ ಅದೇನು ವಿಸಿ ಹೇಳೋದಕ್ಕೆ ಫಸ್ಟು, ಆಮೇಲೆ ತೊಟ್ಟಾಕಿರಂತೆ ನಾನು ತಿಂದಾಕ್ತೀನಿ. ನೀವು ಯಾಕೆ ಎದ್ರಕೊಂಡಿರಿ? ಒಳ್ಳೆ ಸೈಮುಸಿ ಯಾಕಣದಿ, ಬಾ ಬಾಯ್ಲಿ ಕುತ್ಕ ಬಾಯ್ಲಿ. ನೀವು ಹಿಂಗೆಲ್ಲ ಇದ್ದ ಮಾಡಿದ್ರೆ ನಾನು ಅವು ತಕೋಯ್ತೀನಿ. ಅವನ್ನ ಕೇಳಿದ್ರೆ ಅವನೇ ಹೇಳ್ತಾಳೆ ಏನಾಯ್ತು ಅಂತ. ನಿಮ್ಮ ಅವ್ವ ಗೊತ್ತಿರಲ್ಲ, ನಿಮ್ಮ ಅವ್ವ ಹೇಳೋದು. ನಿಮ್ಮವ್ವ ಊರಿಗೆ ಹೋಗಿದ್ಲಲ್ಲ ಅವಾಗ ಜಗಳ ಆಗಿರೋದು ಕಣ, ನಾನೇ ನೋಡ್ದೋಳು. ಬಾ ಬಾಯ್ಲಿ ಕುತ್ಕೊ ಬಾಯ್ಲಿ. ಅದಕ್ಕೆ ಅದೇನಾಯ್ತು ಹೇಳೋದಕ್ಕೆ ಯಾಕೆ ಜಗಳ ಆಡಿದ್ರು ಅಂತ. ಕುತ್ಕೊಳ್ಳಿ ಮಗ, ಒಂದು ಒಬ್ಬಟ್ಟು ತಟ್ಟಾಕ್ತೀನಿ ಫಸ್ಟು. ಹಂಗನ ಮತ್ತೆ ತಟ್ತಾಳೆ ಕಣಕ್ಕೆ. ನಾಯಿ ನಾಲ್ಗೆ ಇದ್ದಂಗೆ ಇರ್ತಾವೆ, ತೆಳ್ಳಗೆ ತಟ್ಟಿರ್ತಾಳೆ. ಅದು ಹೆಂಗೆ ತಟ್ಟೋಳ ಕಣೆ, ಮರಗೆತ್ತಿ ಮಾತ್ರ ತೆಳ್ಳಗೆ ತರ್ತಾಳೆ. ನಾನು ಹಂಗೆ ತರ್ತೀನಿ ಮಾತ್ರ. ಒಬ್ಬಟ್ಟು ಮಾತ್ರ ಮೈದಾ ಚೆನ್ನಾಗಿ ಬಂದ್ಬಿಟ್ರೆ ನಾವು ಹೇಳ್ದಂಗೆಲ್ಲ ಬರ್ತದೆ. ನಾನು ಹಂಗೆ ತರ್ತೀನಿ. ಅಯ್ಯೋ ನಮ್ಮೂರಲ್ಲಿ ಮನೆ ಸಂದು ಎಂಗೇಜ್ಮೆಂಟ್ ಆಯ್ತು ಕಣ್ಣೆ. ಅಯ್ಯೋ ಬೊಪ್ಪು, ಇದು ಪೌಡ್ರ್ ಹಾಕೊಳ್ಳೋದು ಬೊಪ್ಪು ಅಷ್ಟು ಕಾತ್ರಕ್ಕೆ ತಟ್ಟವ್ರೆ. ಅಯ್ಯೋ ಶಿವನೇ ಹೋಗೋ ನಂಗೆ ಆಗೋಯ್ತು ಕಣ. ಹಂಗೆ ತಟ್ಟಿದ್ರು ಒಬ್ಬಟ್ಟೆ ತಿನ್ನೋಕ್ಕಾಗಿಲ್ಲ. ನಾನು 2-3 ಒಬ್ಬಟ್ಟು ತಿಂತಿದ್ದವಳು, ಒಂದೊಬ್ಬಟ್ಟಿಗೆ ಸಾಕಣಪ್ಪ ಅನ್ಸ್ಬಿಡ್ತು. ಅಯ್ಯೋ ಒಬ್ಬೊಬ್ರು ಹಂಗೆ ತಟ್ಟೋದು, ಇದು ತಟ್ಟಂಗೆ ತಟ್ತಾರೆ. ಎಮ್ಮೆ ಚರ್ಮ ತಟ್ಟಂಗೆ ಇಷ್ಟು ಗಾತ್ರಕ್ಕೆ. ಅವೇನು ಚೆನ್ನಾಗಿದ್ದವು, ಕಾಯಲ್ಲಿ ಬಿಟ್ಕೊಂಡ್ರೆ ಒಳ್ಳೆ ಇದ್ದಿದ್ದಂಗೆ ಆಯ್ತವೆ. ದಪ್ಪಕ್ಕೆ ತಟ್ಟಿದ್ರೆ 2-3 ದಿವಸ ಮಡ್ಗೋಕ್ಕಾಗಲ್ಲ. ಆವಾಗ ತಟ್ಕೊಂಡು ಆವಾಗೇ ತಿನ್ನಬೇಕು. ಸಿಲ್ವಾಗಿ ತಟ್ಟಿದ್ರೆ ಒಂದು 3 ದಿವಸ ಮಡಿಕೊಂಡ್ರು ಇರ್ತವೆ ಒಬ್ಬಟ್ಟು. ಗಂಜ್ ಕಾಯ್ಸದ್ ನೋಡ್ನೆ ತೊಟ್ಟಿದ್ದನ್ನ ಹಾಕ್ತೀನಿ. ಉಕ್ಕಣಕ್ಕೆ ಕಾತದೆ ಕಣಾಕು, ಚೆನ್ನಾಗಲ್ವಕ್ಕೆ ಒಬ್ಬಟ್ಟು ಎಳ್ದಂಗೆಲ್ಲ ಬತ್ತಾವೆ ಕಣವ. ನೀವು ಬತ್ತಿಯಿಂದಾಗಲೇ ಮೈದವ ಕಲ್ಸಿ ಮಾಡಿಬಿಟ್ಟಿದೆ. ಚಿರೋಟಿ ರವೆ ಹಾಕಿ ಅದಕ್ಕೆ ಎಳ್ದಂಗೆಲ್ಲ ಬತ್ತಾವೆ ಒಬ್ಬಟ್ಟು. ಅದಕ್ಕೆ ಜಗಳ ಯಾಕೆ ಆಡಿದ್ರು ಹೇಳೋದಕ್ಕೆ ನೀನು ಫಸ್ಟು. ಮುಂದೆ ದಿನ ಒಬ್ಬಟ್ಟು ತಿನ್ಲೆ ನೀನು ಫಸ್ಟು. ಯಾಕೆ ಹೆಂಗಾಡಿ ನೀನು ಹೇಳು ಫಸ್ಟು, ಯಾಕೆ ಜಗಳ ಆಡಿದ್ರು ಅಂತ ನೀನು ಹೇಳೋದಕ್ಕೆ. ಅದೇನೋ ಬಾಗದ ಮಾತ್ಕಂತೆ ಕಣವ. ನಿಮ್ಮಣ್ಣ ಹಿರಿಯೋನು ಊರಲ್ಲಿ ಬೆಂಗ್ರಲ್ಲ ಅವನಲ್ಲ, ಅವನೇನೋ ಭಾಗ ಕೊಡಿ ನಮಗೆ ಅಂತೇನೋ ಇದು ಮಾಡೋದಂತೆ. ಅದಕ್ಕೆ ಇವಳು ನಾನು ಭಾಗ ಕೊಡಲ್ಲ ಹಂಗೆ ಹಿಂಗೆ ಅಂತೇನೋ ಅಂದು. ಆಮೇಲೆ ಅವನು ಇವನು ತಮ್ಮಂಗೆ ಫೋನ್ ಮಾಡಿ ನೀನೇ ಎಲ್ಲ ಹಿಂಗೆ ಮಾಡ್ತಾ ಇರೋದು ಹಂಗೆ ಹಿಂಗೆ ಅಂತೇನೋ ಅನ್ನಂತೆ. ಇವನು ನನಗೂ ಭಾಗ ಕೊಡು, ನನಗೂ ಭಾಗ ಬೇಕು ಅಂತ ಇವನು, ಅವಳಿಗೆ ಅವನು ಭಾಗ ಬೇಕು ಅಂತ ಅವನು. ಇಬ್ಬರು ಜಗಳ ಆಡ್ತಾವ್ರೆ ಭಾಗ ಮಾಡ್ಕೊಳಕ್ಕೆ. ಅವಳು ನಾನು ಬದುಕಿರೋ ಗಂಟ ನಾನು ಭಾಗ ಕೊಡಲ್ಲ, ನನ್ನ ಹೆಸ್ರಲ್ಲಿ ಅದೇ ಜಮೀನು ಅಂತ ನಿಮ್ಮ ಅತ್ತೆ ನಿಮ್ಮ ದಡವ ಏನು ಪೂರ ಜಗಳ ಆಡ್ತಾವ್ರೆ. ಯವ್ವ ಅಲ್ಲೇ ಭಾಗಕ್ಕೆ ಬಂದಿದ್ದಾನೆ ಅವನು ದೊಡ್ಡವನು. ಉಕ್ಕಣವ ಅಲ್ಲೇ ಭಾಗಕ್ಕೆ ಬಂದು ಕೂತವನೇ ಭಾಗ ಬೇಕು ಅಂತ. ಇವಳೇನೋ ನಿಮ್ಮ ದಡವ ಮುಂಡೆ ಭಾಗ ಕೊಡಲ್ಲ ಅಂತ ಕೂತವಳೆ. ಅಯ್ಯೋ ಅವ್ರವ್ರ ಭಾಗ ಅವ್ರಿಗೆ ಬಿಸಾಕ್ಬಿಟ್ಟು ಉಳಸಿ ಇವಳಿಗೆ ಅಕ್ಪಾಲ್ಗೋ ಇವಳು ಜೀವನಕ್ಕೆ ಹಂಸಕ್ಕೆ ಮಸಿ ಮಾಡಿಕೊಂಡಿದ್ರು ಆಗಲ್ವೇ. ಅಯ್ಯೋ ಅವಳು ಇದು ಮಾಡ್ತಾಳೆ. ಆಯ್ತವ ಇದು ಮುರ್ಸಕ್ಕವ ಒಬ್ಬಟ್ಟ ಮಾಡೋದು ಆಯ್ತದ ತಗೆ. ಸುಮ್ಮನೆ ತೆಗಳಿಗೆ ಎಷ್ಟು ಜೀವನ ಹಂಸಕ್ಕೆ ಬೇಕಾ ಮಾಡಿಕೊಂಡು ಮಿಕ್ಕಿದ ಭಾಗ ಕೊಟ್ಬಿಟ್ಟು ಅವ್ರದವ್ರು ದುಡ್ಕೊಂಡು ತಿಂತಾರೆ. ಅಯ್ಯೋ ಭಾಗ ಕೊಟ್ಟಾಳಂತೆ, ಮಗಳಿಗೊಂದು ಅವಳಿಗೊಂದು ಮಗನಿಗೊಂದು ಮಗಳು ಇವು ಚಿಕ್ಕ ಮಗನಿಗೊಂದಂತೆ 3 ಭಾಗ ಮಾಡ್ತೀನಿ ಅಂದ್ಲಂತೆ. ಅದಕ್ಕೆ ಏನು ಚಿಕ್ಕ ಸೊಸೆನೂ ದೊಡ್ಡ ಸೊಸೆನೂ ಇಸ್ಕೋ ಪೂರಪ್ಪರ ಜಗಳ ಆಡಿದ್ರು. ಅವ್ರ ಅತ್ತೆ ಒಂದಿಗೆ ಯಾಕೆ ಕೊಡ್ಬೇಕು ನಿನ್ನ ಮಗಳಿಗೆ ಭಾಗವ ಅಂತ. ಅದಕ್ಕೆ ಗಿರ್ಚ್ಕೊಂಡು ಮಗಳ ಮನ್ಗೆ ಹೋಗೋಳೆ. ಹಂಗೇನದಕ್ಕೆ
ಹಂಗೇನತ್ಕೆ ಅಯ್ಯೋ ಶಿವನೇ ಕೆಟ್ಟೆ ಹೋಗು. ಅಯ್ಯಯ್ಯೋ ಅಲ್ಲ ಮಗಳಿಗೆ ಯಾಕಂತೆ ಭಾಗ ಈಗ. ಅಮ್ಮ ಒಬ್ಬಟ್ಟು ಮಾಡ್ತಾ ಇದ್ದೀರಾ? ನಂಗೆ ಒಬ್ಬಟ್ಟು. ಮಗನೇ ಬಂದ ಬಾ ಬಾರವ ತಿನ್ಬಾರೋ. ನಿಮ್ಗೆ ಕಣ ಒಬ್ಬಟ್ಟು, ಇನ್ಯಾರ ಕೊಡವ ಒಬ್ಬಟ್ಟ? ದೊಡ್ಡಮ್ಮ ತುಪ್ಪ ಹಾಕಿ ಒಬ್ಬಟ್ಟು ಕೊಡಿ ನಂಗೆ. ಅಲ್ಲದೆ ತಗೊಳವ, ಅಲ್ಲದೆ ತಗೊಂಡು ನೀ ತುಪ್ಪ ಹಾಕಿ ಕೊಡವ ತಿನ್ಲಿ. ಸೌರಿ ಮಗ ತಿಂತದೆ. ಏಯ್ ಹೋಗ, ತುಪ್ಪ ಬೇರೆ ಕೊಡ್ತಾರೆ ಇವನ್ಗೆ. ಬಾಯಿಲೊಂದು ಅದೇ ಮುದ್ರು ಕೊಡ್ತೀನಿ ತಿನ್ನು. ಅಮ್ಮ ತುಪ್ಪ ಹಾಕಿ ಕೊಡಮ್ಮ ಪ್ಲೀಸ್. ಏಯ್ ಮಯ್ಯರ್ಕಿ, ಹುಡ್ಗ ಒಂಚೂರು ತುಪ್ಪ ಹಾಕ್ಕೊಡು. ತುಪ್ಪ ಇದು ಒಬ್ಬಟ್ಟು ಕೊಡು ಅಂತಂದ್ರೆ ಹಂಗೆ ತಿನ್ನು ಅಂತ ನೀನು ಎಂತ ಮಯ್ಯರ್ಕಿ ಇರ್ಬೇಡ. ಏಯ್ ಎದ ಮ್ಯಾಕೆ ಎದ್ದೊಂಚೂರು ಕೊಡು. ತಗೊಳ್ಳೆ ಮಗ, ಅಲ್ಲಿ 3ನೇ ಬಾಕ್ಸಲ್ಲಿ ಅದೇ ಕಣ ತುಪ್ಪ, ಎಮ್ಮೆ ತುಪ್ಪ ಕೊಡು ಹುಡ್ಗನ್ಗೆ. ಏಯ್ ಹೋಗ್ರವ, ಒಂದ್ಸಲ ಕೂರಿಸ್ತೀರಿ ಒಂದ್ಸರಿ ಇದು ಅಂತೀರಿ. ಅಯ್ಯೋ ಇವನಬ್ಬ ಬೇರೆ ಯಾವ್ದಕ್ಕೆ ತುಪ್ಪದ ಬಾಕ್ಸು ಇಲ್ಲೆಲ್ಲ ಒಂದೇ ಥರ ಅವೇ. ಮಗ ಅದೇ ಕಣೆ ಅನ್ ಕೈ ಹಾಕಿದಿಲ್ಲ ಅದೇ ಕಣ್ ತಗೊಳ್ಳಿ. ಅದರಲ್ಲಿ ತುಪ್ಪ ಇರೋದು ಎಮ್ಮೆ ತುಪ್ಪ ಮನೇದ್ ಕಾಯಿಸ್ ಮಡ್ಗಿನಿ ಕಣ. ಯವ್ವ ನಮ್ಮ ಸವಿತಾ ಮಾತ್ರ ಒಟ್ಟು ಮೈಯರ್ಕಿ. ಯಾವ ಬದುಕೋ ಆಗಲ್ಲ ಅವಳ ಕೈಲಿ. ಅಯ್ಯೋ ಹೋಗು. ಸಿದೈತೆ ತಕವ, ಅವಳ ಕಡೆ ಕಾಡ್ಕೊಂಡು ಕುತ್ಕೊಂಡ್ರೆ ನಮ್ಮ ಒಬ್ಬರು ಸಿದೈತವೆ ಕಣ. ನಂಗೆ ರುಚಿ ಕೇಳ್ತಾನೆ ಬಾಯಿಗೆ. ತಗೊಳ ತುಪ್ಪ ಹಾಕಿದ್ದೀನಿ ಕಣ ತಿನ್ನು. ಅಯ್ಯೋ ಒಬ್ಬಟ್ಟು ತುಪ್ಪ ಹಾಕೈತಿ ಸೂಪರು. ಲೇ ಹುಡ್ಗ ಹೆಂಗ್ ಸಿರ್ಗಾಡ್ಕೊಂಡು ತಿಂತದೆ. ನೀನು ಇದ್ದಿ ಹುಡ್ಗಂಗ್ ಬೈಕೊಂಡು ಹಿಂಗೆ ಮಾಡು. ಹಂಗೆ ದೊಡ್ಡಮ್ಮ, ಅಮ್ಮ ಯಾವಾಗ್ಲೂ ಸುಮ್ನೆ ಬೈತದೆ. ಯಾಕ್ಲೆ ತಿಗಕೊಬ್ಬ ನಿನ್ಗೆ? ಹುಡ್ಗನ್ಗೆ ಯಾಕಂಗೆ ಯಾವಾಗ್ಲೂ ಬೈದಿ? ತಿನ್ನವ ನೀನು ಕುತ್ಕೊಂಡು ತಿನ್ನು. ಸುಂದರಕ್ಕ, ಈ ಮಳ್ಳನ್ ಮಗ ಹಿಂಗ ಅವನೇ ಅಂತಲ್ಲ ತೊಂದಿಕ್ ಬಿಡ್ತಾನೆ ಕಣ. ಸುಮ್ನಿರು, ನನ್ಗನ ಮತ್ತೆಗೆ ಒಂದ್ಸಲ ತೊಂದಿಕ್ ಬಿಡ್ತಾನೆ ಕಣ. ನಾನೇನಾರ ಒಂಚೂರು ಹಿಂಗೆ ಹೊಡೆದ್ರೆ ಸಾಕು ಅಜ್ಜಿ ತಕ್ಕೋ ಗಿರ್ಚ್ಕೊಂಡು ನಿಂತ್ಕೊತಾನೆ. ಅಮ್ಮ ಹೊಡ್ಬಿಟ್ಲು ಬಾ ಒಡಿಯೋಳಿಗೆ ಅಂತ. ನೀನ್ ಎಂತ ಗೊತ್ತೇವನು ಅಪ್ಪನ್ ಮೀರಿಸ್ತಾನೆ ಅವನು. ಲೇ ಸುಮ್ನಿರ್ಲೇ ಹುಡ್ಗನ್ ಮೇಲೆ ಯಾಕಂಗಾಡಿ. ಅಯ್ಯಯ್ಯೋ ಯವ್ವ. ಏಯ್ ಬಾ ನೀನು ಹುಡ್ಗನ್ ಬಿಟ್ಬಿಟ್ಟು ಬಾ ಒಬ್ಬಟ್ಟು ತಿನ್ಬಾ ಇನ್ನೊಂದ ಹೋಗತ್ಕೆ. ಅದೇನ್ ತಿಂದಿ ಒಬ್ಬಟ್ಟ? ಅಯ್ಯೋ 4 ಪೀಸ್ ಮೂಳೆ ಏನಾರ ಆಗಿದ್ರೆ ಕಬಾಬು ಗಿಬ್ಬಾಬ ಆಗಿದ್ರೆ ಒಂದು ಬಾಯ ಆಡ್ಬೋದಿತ್ತು. ಈ ಒಬ್ಬಟ್ಟು ಯಾರು ತಿಂದಾರು? ಬಾರ್ಣೆ ನಾಳೆಗೆ ಸೋಮವಾರ ಕಣ, ಮಾಡ್ಲಿಲ್ಲ ನಾಳೆಗೆ ಮಾಡ್ತಿ ಕಣ, ತಿನ್ನಿವಂತೆ ಅದ್ನವೇ. ಅತ್ತೆ ಇನ್ನೊಂದು ಒಬ್ಬಿಟ್ಟು ಕೊಡಿ. ಕಂತ್ರಿ ನನ್ನ ಮಗನ ಅಪ್ಪನ ಬುದ್ಧಿ ಎಲ್ಬಿಟ್ಟಿ. ತಟ್ಟಲಿರೋದ ನಾನು ಹೊಟ್ಟೆಲ್ಲೇ ಇರಲಿ ಅಂತಿದ್ದಿ. ತಿನ್ನೋ ಫಸ್ಟ್ ತಟ್ಟಲಿರೋದ ಆಮೇಲೆ ಕೇಳ್ವಿ ಇನ್ನೊಂದ. ಅಪ್ಪನ ಬುದ್ಧಿ. ಅಪ್ಪ ಒಂದು ಚಪಾತಿ ತಿಂತಿದಂಗೆ ಇನ್ನೊಂದು ಚಪಾತಿ ತಗೋಬಾರೇ ತರ್ತಾನಲ್ಲ ಹಂಗೆ. ಇನ್ನು ತಟ್ಟೆಯಲ್ಲಿ ತಿಂತಾವನೆ ಆಲೆ ಇನ್ನೊಂದು ಒಬ್ಬಟ್ಟು ಕೇಳ್ತಾನೆ. ಲೇ ಮಗ ಸುಮ್ಮನಿರೇ, ಹುಡುಗನ ಯಾಕಂದ್ರೆ ಗಾಡಿ ನಾನು ಮಾಡಿರೋದು ಯಾಕೆ? ಐಕ್ಳು ಮಕ್ಳು ತಿಂತಾವೆ ಅಂತಲ್ವೇ, ತಿನ್ಲಿ ಸುಮ್ಮನೆ. ನಮ್ಗೆ ಎಷ್ಟು ಬೇಕಷ್ಟ ಸುಮ್ಮನಿರು. ಅಪ್ಪನಂಗೆ ನಕ್ಚಾರ್ಲ ಸಿಹಿ ಊಟ ಅಂತಂದ್ರೆ ತಿಗ್ತಕ್ಕ ತಿಂತೀನಿ ಅಂತಾನೆ. ನೋಡು ಆಲೆ 3 ಒಬ್ಬಟ್ಟು ಹಾಕೊಟ್ಟಿದ್ದೀನಿ, ಅವ್ ತಿಂತ ಕೂತಾವನೆ ತಿರ್ಗಾಲೆ ಒಬ್ಬಟ್ಟು ಬೇಕು ಅಂತಾನೆ. ಅಪ್ಪನಂಗೆ ಬೇಕಾದ್ರೆ ಒಬ್ಬಟ್ಟು ಇದ್ಬಿಟ್ರೆ 1 ಡಜನ್ ಒಬ್ಬಟ್ಟು ತಿಂತಾನೆ ಕಾಯಲ್ಲಿ ಬಿಟ್ಕೊಂಡು. ನಂಗೆ ಒಬ್ಬಟ್ಟು ಬೇಡ ಹೋಗು, ಯಾವಾಗ್ಲೂ ಬೈತೀಯ. ಮನೆಗೆ ಬಾ, ನಿಂಗೆ ಅಪ್ಪಂಗೆ ಹೇಳ್ತೀನಿ. ಹೋಗು, ಇವ್ರ ಅಪ್ಪಂಗೇನು ಕೊಂಬವೆ? ಇವ್ರ ಅಪ್ಪಂಗೆ ನೋಡಿ ಕೊಂಬವಲ್ಲ ಚುಟ್ಬಿಡ್ತಾನೆ ನನಗೆ ಹೇಳ್ಬಿಟ್ರೆ. ಹೋಗಲ್ಲ ತಿನ್ಬಿಟ್ಟು ಎದ್ದಿ ಮ್ಯಾಕೆ ದೆಬ್ಬೆ ಕಡಿಲ್ ಬುಟ್ಟಿ ಅಂದ್ರೆ ನಾಕ ಮಗ್ಳೆ ನಿನ್ಗೆ ಹಂಗೆ ಓಡ್ಬಿಡ್ಬೇಕು. ಹುಡ್ಗನ್ ಯಾಕಂಗ ಏನಿಸ್ತಾ ಇದ್ದೀವಿ ಒಬ್ಬಟ್ಟು ಹಾಕೊಡು ಅಂದ್ರೆ ನೀನು? ಹೋಗ್ರಿ ಎಲ್ಲಾರು ನನಗೆ ಬೈತೀರಿ. ಹೋಗು ನಿಮ್ ದಡವಂತ ಹಾಕಿಸ್ಕೊಂಡು ತಿನ್ನೋಗು. ಬೈಲಿ ಕುತ್ಕೊಬೈಲಿ, ನಿಂಗೆ ಎಷ್ಟು ಬೇಕು ನಾನು ಹಾಕೊಡ್ತೀನಿ ತಿನ್ನಿವಂತ ಬರ್ಪೈಲಿ. ಕಂತ್ರಿ ನನ್ನ ಮಗ ಕ್ಷಣಾರ್ಧಲ್ಲ ಆರ್ಬಿಡ್ತಾನೆ ತಿನ್ನೋದು ಅಂದ್ರೆ. ಲೇ ಸುಮ್ನಿರೇ ಮಗ, ಇಷ್ಟೆಲ್ಲ ಮಾಡಿರೋದು ಯಾಕೆ? ತಿನ್ಲಿ ಅಂತ ತಿನ್ಲೇ ಹುಡ್ಗ. ಇವೆಲ್ಲ ಉಪ್ಸೋದ್ಕೆ ನನ್ನ ಮಾತೆ ಕೇಳಲ್ಲ. ತಗೊಳ್ರಿ ಎಲ್ಲಾರು ಬಂದ್ರಪ್ಪ, ಒಬ್ಬಟ್ಟು ಮಾಡ್ತಾ ಕಣ, ತಿನ್ಕೊಂಡಾಗಿರಂತೆ ಹೇಳ್ದೆ. ಈ ಕಥೆನೇನೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ.